ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೆಳ್ಳಿ ಸಾಮಾನುಗಳು, ಬೆಳ್ಳಿ ವಸ್ತುಗಳು ಹಾಗೆಯೇ ದೇವರ ವಿಗ್ರಹಗಳು ಹೇಗೆ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಸುಲಭ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನಾನು ಬಿಡುವಂಥ ಪ್ರತಿಯೊಂದು ವಿಡಿಯೋನೂ ಕೂಡ ಮೊದಲಿಗೆ ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್. ಈಗ ನೋಡಿ, ಇದೆಲ್ಲನೂ ಕೂಡ ತೊಳೆದಿರೋಂಥ ವಿಗ್ರಹಗಳು, ದೇವರ ವಿಗ್ರಹಗಳು. ಇವತ್ತು ಶುಕ್ರವಾರ ಆದ ಕಾರಣದಿಂದ ದೇವರು ಪೂಜೆ ಮಾಡೋದಕ್ಕೋಸ್ಕರ ದೇವರೆಲ್ಲ ತೊಳಿಬೇಕಾಗಿತ್ತು. ಆ ಕಾರಣದಿಂದ ನಾನು ನಿಮಗೆ ವಿಡಿಯೋನೂ ಕೂಡ ಮಾಡಿ ತೋರಿಸಿದ್ದ ಹಾಗೆ ಆಗುತ್ತೆ, ಹಾಗೆ ವಿಗ್ರಹಗಳು ಕೂಡ ತೊಳೆದಾಗ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ವಿಗ್ರಹಗಳು ನೋಡಿ ಎಷ್ಟು ಒಂಥರ ಬಣ್ಣ ಎಲ್ಲ ಕಪ್ಪಾಗಿದೆ. ದೇವರ ವಿಗ್ರಹಗಳಲ್ಲೆಲ್ಲನೂ ಕೂಡ ತುಂಬ ಕುಸುರಿ ಕೆಲಸ ಇರುತ್ತೆ. ನೋಡಿ ಎಷ್ಟು ಸಣ್ಣದಾಗಿ ಡಿಸೈನ್ ಇರುತ್ತೆ. ನೋಡಿ ಆನೆ ವಿಗ್ರಹ ಎಷ್ಟು ಕಪ್ಪಾಗಿದೆ, ಹಾಗೆ ಒಳಗಡೆಗೂ ಕೂಡ ಸಣ್ಣ ಸಣ್ಣದಾಗಿ ಡಿಸೈನ್ ಇದೆ. ಇದೆಲ್ಲ ಕ್ಲೀನ್ ಆಗಬೇಕು ಅಂತಂತಂದರೆ ಬರೀ ನಾವು ಕೈಯಲ್ಲಿ ಏನಾದರೂ ಒಂದು ಹಾಕಿ ಉಜ್ಜಿದಾಗ ಅದು ಕ್ಲೀನ್ ಆಗೋದಿಲ್ಲ. ಆ ಕಾರಣದಿಂದ ನಾನು ಇವಾಗ ತೋರಿಸ್ತಾ ಇರೋವಂಥ ಲಿಕ್ವಿಡ್ನ ತೊಗೊಂಡು ಜಸ್ಟ್ ಈ ವಿಗ್ರಹಗಳ ಮೇಲೆ ನಾವು ಅಪ್ಲೈ ಮಾಡ್ಕೊತಾ ಹೋದರೆ ಸಾಕು ಫ್ರೆಂಡ್ಸ್. ತುಂಬಾ ನೀಟಾಗಿ, ತುಂಬ ಚೆನ್ನಾಗಿ, ತುಂಬ ಕ್ಲೀನಾಗಿ ಆಗುತ್ತೆ. ನೋಡಿ ಎಷ್ಟು ಸಣ್ಣ ಸಣ್ಣ ಡಿಸೈನ್ ಇದೆ ಅಂತ ಹೇಳಿಬಿಟ್ಟು ವಿಗ್ರಹಗಳಲ್ಲಿ. ಹಾಗೆಯೇ ಒಳಗಡೆ ಕುಸುರಿ ಕೆಲಸ ಜಾಸ್ತಿ ಇರೋ ಕಡೆಗೆಲ್ಲನೂ ಕೂಡ ನಾವು ಎಷ್ಟೇ ತಿಕ್ಕಿದ್ರೂ ಕೂಡ ಅದು ಕ್ಲೀನಾಗಿ ನೀಟಾಗಿ ಆಗೋದಿಲ್ಲ. ಆ ಕಾರಣದಿಂದ ಈ ಥರದೊಂದು ಲಿಕ್ವಿಡ್ನ ತೊಗೊಂಡು ನಾವು ಕ್ಲೀನಾಗಿ ಹಚ್ಚಿದ್ವಿ, ಅಪ್ಲೈ ಮಾಡಿದ್ವಿ ಅಂದರೆ ನೋಡಿ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತೆ. ಕಣ್ಣು, ಮೂಗು, ತುಟಿ. ನೋಡಿ ಇದು ಸರಸ್ವತಿ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ನೋಡಿ ಲಿಕ್ವಿಡ್ನ ಒಂದು ಕಾಟನ್ಗೆ ನಾವು ಈ ಥರ ಸ್ವಲ್ಪ ಡಿಪ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾವು ವಿಗ್ರಹದ ಮೇಲೆ ಅಪ್ಲೈ ಮಾಡ್ಕೊತಾ ಹೋಗಬೇಕು. ಜಾಸ್ತಿಯಾಗಿ ಉಜ್ಜುವಂಥ ಅವಶ್ಯಕತೆ ಏನೂ ಇಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಜಸ್ಟ್ ನಾವು ಅಪ್ಲೈ ಮಾಡಿದ್ರೆ ಸಾಕು, ಅದು ತುಂಬ ಶೈನಿಂಗ್ ಹೊಳೆಯುತ್ತೆ. ನೋಡಿ ಎಷ್ಟು ಶೈನ್ ಆಗ್ತಾಯಿದೆ ಅಂತ. ನೋಡಿ ಫೇಸ್ ಮೇಲೆಲ್ಲ ಜಸ್ಟ್ ಅಪ್ಲೈ ಮಾಡ್ತಿದ್ದಂಗೆನೇ ತುಂಬ ಚೆನ್ನಾಗಿ, ತುಂಬ ನೀಟಾಗಿ, ತುಂಬ ಕ್ಲೀನಾಗಿ ಆಗ್ತಾಯಿದೆ. ನೋಡಿ ಕೆಳಗಡೆಗೆ ನೋಡಿ, ಹಾಗೆ ಮೇಲ್ಗಡೆ ಇವಾಗ ಅಪ್ಲೈ ಮಾಡಿರೋ ಜಾಗದಲ್ಲಿ ನೋಡಿ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ. ಮೇಲೆ ಕೆಳಗೆ ತುಂಬಾ ಬೇಗನೆ ಇದು ಕ್ಲೀನ್ ಮಾಡೋದಾಗುತ್ತೆ. ಕೆಲವು ಸಲ ಬರೀ ನಾವು ಸಬೀನ ಅಲ್ಲೋ ಅಥವಾ ಬೇರೆ ಯಾವುದಾದ್ರೂ ಒಂದು ಪದಾರ್ಥದಲ್ಲಿ ತಿಕ್ಕಿದ್ವಿ ಅಂತಂದರೆ ಬೆಳ್ಳಿ ಸಾಮಾನುಗಳು ತುಂಬ ಹೊತ್ತು ಉಜ್ಜಿಕೊಂಡು ಕೂತ್ಕೋಬೇಕಾಗುತ್ತೆ. ಆದರೆ ಈ ಲಿಕ್ವಿಡಿಂದ ನಾವು ಜಸ್ಟ್ ಕಾಟನ್ನಿಂದ ಈ ಥರ ಅಪ್ಲೈ ಮಾಡ್ತಾ ಹೋದರೆ ಸಾಕು ಫ್ರೆಂಡ್, ತುಂಬಾ ನೀಟಾಗಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಈ ಥರ ಕ್ಲೀನ್ ಆಗಿದ ಮೇಲೆ ಇವಾಗ ನಾವು ಅದನ್ನು ಒಂದು ಸಲ ನಾವು ನೀರಲ್ಲಿ ಅದನ್ನು ವಾಶ್ ಮಾಡಬೇಕು. ನೀರಲ್ಲಿ ವಾಶ್ ಮಾಡಿದ್ದಾದಮೇಲೆ ನಾವು ಕೋಲ್ಗೇಟ್ ಪೌಡ್ರ್ ಏನಿರುತ್ತಲ್ಲ, ಆ ಕೋಲ್ಗೇಟ್ ಪೌಡರ್ನ ತೊಗೊಂಡ್ಬಿಟ್ಟು ಇದಕ್ಕೆ ಹಚ್ಬಿಟ್ಟು ಒಂದು ಸ್ವಲ್ಪ ಬ್ರಷಲ್ಲಿ ಈ ಥರ ಉಜ್ಜಿದ್ರೆ ಸಾಕು. ಜಾಸ್ತಿ ಉಜ್ಜೋ ಅವಶ್ಯಕತೆ ಇಲ್ಲ. ಇದು ಏನಕ್ಕೆ ಕೋಲ್ಗೇಟ್ ಪೌಡ್ರ್ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕೂ ಮುಂಚೆ ನಾನು ಒಂದು ಸಲ ಈ ಲಿಕ್ವಿಡಲ್ಲಿ ವಾಶ್ ಮಾಡಿ ಇಟ್ಟಾಗ ಒಂದು 3 ದಿವಸದವರೆಗೂ ಚೆನ್ನಾಗಿತ್ತು. ನಂತರ ಅದು ಇವಾಗೇನು ತೋರಿಸಿದ್ನಲ್ಲ ಆ ಥರ ಕಪ್ಪಾಯಿತು. ಆ ಕಾರಣದಿಂದ ನಾನು ಅದು ಉಜ್ಜಿದಾಗಿದ ಮೇಲೆ ಸ್ವಲ್ಪ ಈ ಕೋಲ್ಗೇಟ್ ಪೌಡರ್ನ ಹಾಕ್ಬಿಟ್ಟು ಉಜ್ಜಿಬಿಟ್ಟು ತೊಳೆದಾಗ ನೋಡಿ ಎಷ್ಟು ಚೆನ್ನಾಗಿ, ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಈಗ ಆನೆಯೂ ಅಷ್ಟೇ ನೋಡಿ, ಒಂದು ಸೈಡು ತೊಳೆದಿರೋ ಅಂಥದ್ದು, ಇನ್ನೊಂದು ಸೈಡು ತೊಳೆದೇ ಇರೋ ಅಂಥ ಆನೆ ಇದೆ. ಇದು ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ಆ ಥರ ಕೋಲ್ಗೇಟ್ ಪೌಡ್ರು ಹಾಕಿಬಿಟ್ಟು ನಾವು ಸ್ವಲ್ಪ ಉಜ್ಜಿಬಿಟ್ಟು ತೊಳೆದು ಇಟ್ವಿ ಅಂತಂತಂದರೆ ಅದು ತುಂಬ ದಿವಸದವರೆಗೂ ಕೂಡ ನೀಟಾಗಿ, ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ. ಆ ಕಾರಣದಿಂದ ನಾನು ಆ ಲಿಕ್ವಿಡು ಅಪ್ಲೈ ಮಾಡಿದ್ದಾದಮೇಲೆ ಸ್ವಲ್ಪ ಕೋಲ್ಗೇಟ್ ಪೌಡ್ರನ್ನೂ ಕೂಡ ಹಾಕಿಬಿಟ್ಟು ತೊಳೀರಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲ ನಾವು ಬರೀ ಅದರಲ್ಲೇ ತೊಳಿತೀನಿ ಅಂತಂದರೆ ಅದರಲ್ಲೇ ಬೇಕಾದರೂ ನೀವು ತೊಳ್ಕೊಬೋದು. ನೋಡಿ ಎಲ್ಲನೂ ಕೂಡ ನೀಟಾಗಿ ತೊಳೆದಿದ್ದಾಯಿತು. ಎಷ್ಟು ಚೆನ್ನಾಗಿ ನೀಟಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್. ಆಮೇಲೆ ನಾವು ಒಂದು ಮೆದುವಾಗಿರೋಂಥ ಕಾಟನ್ ಬಟ್ಟೆಯನ್ನು ತೊಗೊಂಡು ಎಲ್ಲನೂ ಕೂಡ ನೀಟಾಗಿ ನೀರಿಲ್ಲದೆ ಇರೋ ಥರ ಚೆನ್ನಾಗಿ ಅದನ್ನು ಒರೆಸ್ಬಿಡಬೇಕು. ನೋಡಿ ಇದು ಕಲರ್ ಹೇಗಿತ್ತು, ಇವಾಗ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ, ಎಷ್ಟು ಕ್ಲೀನಾಗಿ, ಎಷ್ಟು ನೀಟಾಗಿ ಆಗಿದೆ. ಎಲ್ಲ ವಿಗ್ರಹಗಳು ಕೂಡ ನೋಡಿ ತುಂಬ ಚೆನ್ನಾಗಿ, ತುಂಬ ನೀಟಾಗಿ ಶೈನಿಂಗ್ ಬರೋ ಥರ ಫಳಫಳ ಅಂತ ಹೊಳಿತಾ ಇದೆ ನೋಡಿ ಫ್ರೆಂಡ್ಸ್. ಏನು ಕಷ್ಟನೇ ಆಗೋದಿಲ್ಲ. ಈ ಲಿಕ್ವಿಡಲ್ಲಿ ನೀವು ಇದನ್ನು
ತೊಳೆದ್ರಿ ಅಂತಂದರೆ ಎಲ್ಲ ಬೆಳ್ಳಿ ಸಾಮಾನುಗಳು, ಪೂಜಾ ಸಾಮಾನುಗಳು ತುಂಬಾ ಬೇಗನೆ ತೊಳಿಬಹುದು ಈ ಒಂದು ಲಿಕ್ವಿಡ್ ನಿಮ್ಮ ಹತ್ರ ಇತ್ತು ಅಂತಂತಂದರೆ. ಜಸ್ಟ್ ಅದನ್ನು ಕಾಟನ್ಗೆ ಅಪ್ಲೈ ಮಾಡಿಕೊಂಡು ನಾವು ಇದಕ್ಕೆ ಟಚ್ ಮಾಡ್ತಾ ಹೋದರೆ ಸಾಕು, ತುಂಬ ನೀಟಾಗಿ ತುಂಬ ಕ್ಲೀನಾಗಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕ್ಲೀನಾಗಿ ಆಗಿದೆ. ಎಲ್ಲ ವಿಗ್ರಹಗಳು ಚೆನ್ನಾಗಾಗಿದ್ದಾವೆ, ಹಾಗೆ ಪೂಜಾ ಸಾಮಗ್ರಿಗಳು ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಫ್ರೆಂಡ್ಸ್. ನೋಡಿ ಇದು ಬೆಳ್ಳಿ ಪ್ಲೇಟು, ಅದು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿದೆ. ಈಗ ಶುಕ್ರವಾರ ಆಗಿರೋ ಕಾರಣದಿಂದ ಇವಾಗ ಪೂಜೆ ಮಾಡೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ ಇದು ಕಳಸ, ಬೆಳ್ಳಿ ಕಳಸ. ಯಾಕೆ ಅಂತಂದರೆ ಶುಕ್ರವಾರ ಆಯಿತು ಅಂದರೆ ತುಂಬ ನಮಗೆ ಅರ್ಜೆಂಟ್ ಇರುತ್ತೆ, ಪೂಜೆ ಮಾಡೋದು ತುಂಬ ಲೇಟ್ ಆಗಿಬಿಡುತ್ತೆ. ಅಂಥ ಸಮಯದಲ್ಲಿ ಇಂಥದ್ದೊಂದು ಲಿಕ್ವಿಡ್ ಇತ್ತು ಅಂತಂದರೆ ಪೂಜೆ ಸಾಮಾನುಗಳೆಲ್ಲನೂ ಕೂಡ ತೊಳೆಯೋದಕ್ಕೆ ನಮಗೆ ತುಂಬಾ ಸುಲಭ ಆಗುತ್ತೆ, ಹಾಗೆಯೇ ತುಂಬ ಬೇಗನೆ ನೀಟಾಗಿಯೂ ಕೂಡ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ ಕಳಸ ಇಡ್ತಾ ಇದ್ದೀನಿ. ಕಳಸದಲ್ಲಿ ಒಂದು ಚಿಕ್ಕದಾದಂಥ ಲಕ್ಷ್ಮಿ ಕಾಯಿನ್, ಇದು ಚಿನ್ನದ್ದು, ಅದು ಹಾಕ್ಬಿಟ್ಟು ನಂತರ ಅದಕ್ಕೆ ಕುಂಕುಮ, ಅರಿಶಿನ, ಹಾಗೆ ಅಡಕೆ ಮತ್ತು ಒಂದು ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕ್ಬಿಟ್ಟು ಈ ಕಳಸನ ದೇವ್ರ ಹತ್ರ ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ಟು ಶುಕ್ರವಾರ ಇಟ್ಬಿಟ್ಟು ಇದನ್ನು ಪೂಜೆ ಮಾಡ್ತಾ ಹೋಗ್ತೀವಿ ಫ್ರೆಂಡ್ಸ್. ನೋಡಿ ಇದು ಬಂದು ಬೆಳ್ಳಿದು ಎಲೆನೇನೆ ಇದು, ಯಾಕಂದರೆ ಇಷ್ಟು ಚಿಕ್ಕದ್ರಲ್ಲಿ ಎಲೆ ಹಿಡಿಸೋದಿಲ್ಲ, ಆ ಕಾರಣದಿಂದ ಇದಕ್ಕೆ ಸೆಟ್ ಆಗುವಂತಹ ಬೆಳ್ಳಿ ಎಲೆನೇನೆ ತೊಗೊಂಡು ಅದನ್ನು ಇಟ್ಟಿದ್ದೀವಿ. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಕಳಸಕ್ಕೆ ಒಂದು ಅರ್ಶಿಣದ ಕೊಂಬನ್ನು ಹಾಕ್ಬಿಟ್ಟು ಈ ಕಳಸಕ್ಕೆ ಅರ್ಶಿಣದ ಕೊಂಬಿನ ದಾರ ಹಾಗೆಯೇ ಒಂದು ಸರ ಕೂಡ ಇದಕ್ಕೆ ಹಾಕಿದ್ದೀವಿ. ಈಗ ಇದು ನೋಡಿ ಫ್ರೆಂಡ್ಸ್, ಜರ್ಮನ್ ಸಿಲ್ವರ್ ಇದು. ನಾನು ಬರೀ ಬೆಳ್ಳಿ ಸಾಮಾನು ಅಷ್ಟೇ ಕ್ಲೀನ್ ಆಗುತ್ತೇನೋ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ಸರಿ ಯಾವುದಕ್ಕೂ ನೋಡೋಣ ಅಂತ ಹೇಳಿಬಿಟ್ಟು ಈ ಕುಂಕುಮ ಅರ್ಶಿಣದ ಭರಣಿ ಏನಿದೆಯಲ್ಲ, ಇದು ಜರ್ಮನ್ ಸಿಲ್ವರ್ದು, ಇದಕ್ಕೂ ಕೂಡ ಅಪ್ಲೈ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಒಂದು ಸೈಡ್ ಮಾತ್ರ ಅಪ್ಲೈ ಮಾಡಿದ್ದೀನಿ. ನೋಡಿ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಒಂದು ಕಡೆ ಕ್ಲೀನಾಗಿ ಆಗಿದೆ, ಇನ್ನೊಂದು ಕಡೆಗೆ ಸ್ವಲ್ಪ ಕಲರ್ ಚೇಂಜ್ ಇದೆ ನೋಡಿ. ಅದನ್ನು ಕೂಡ ಆಮೇಲೆ ಎರಡೂ ಕಡೆಗೂ ನಾನು ಅಪ್ಲೈ ಮಾಡಿದೆ. ಎರಡೂ ಕಡೆಗೂ ಅಪ್ಲೈ ಮಾಡಿದ್ಮೇಲೆ ನೋಡಿ ಎರಡೂ ಕೂಡ ನೀಟಾಗಿ ಚೆನ್ನಾಗಿ ಶೈನಿಂಗ್ ಬಂತು. ಅದು ಕೂಡ ಇದರಲ್ಲಿ ಇವಾಗ ಜರ್ಮನ್ ಸಿಲ್ವರು ಕೂಡ ನಾವು ತೊಳಿಬಹುದು ಫ್ರೆಂಡ್ಸ್, ಅದಕ್ಕೂ ಕೂಡ ಈ ಲಿಕ್ವಿಡು ಯೂಸ್ ಆಗುತ್ತೆ. ಈಗ ಆ ಲಿಕ್ವಿಡ್ ಯಾವುದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಇದೇ ಆ ಲಿಕ್ವಿಡು. ನಿಮಗೆ ಸುಲಭವಾಗಿ ಆನ್ಲೈನ್ ಮುಖಾಂತರ ಈ ಲಿಕ್ವಿಡು ನಿಮಗೆ ಸಿಗುತ್ತೆ, ಅಥವಾ ನಿಮಗೆ ಯಾವುದಾದ್ರೂ ಗೊತ್ತಿರೋಂಥ ಅಂಗಡಿಗಳಲ್ಲಿ ಸಿಗುತ್ತೆ ಅನ್ನೋದಾದರೆ ನೀವು ಕೇಳಿ ನೋಡ್ಬೋದು ಫ್ರೆಂಡ್ಸ್. ನೋಡಿ ಇದ್ರ ನೀವು ಫೋಟೋ ಬೇಕಾದರೂ ತೊಗೋಬೋದು, ಸ್ಕ್ರೀನ್ಶಾಟ್ ಬೇಕಾದರೂ ತೊಗೋಬೋದು. ಅವಸಮ್ ಸೊಲ್ಯೂಷನ್ ಅಂತ ಹೇಳಿಬಿಟ್ಟು ಇದ್ರ ಹೆಸರು. ನೋಡಿದ್ರಲ್ಲ, ಇದರದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಫೋಟೋ ತೊಗೊಂಡ್ಬಿಟ್ಟು ನೀವು ಬೇಕಾದರೆ ಆನ್ಲೈನಲ್ಲಿ ಬೇಕಾದರೂ ಈ ಲಿಕ್ವಿಡ್ನ ನೀವು ಬುಕ್ ಮಾಡಿ ತರಿಸ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ತುಂಬ ಕ್ಲೀನ್ ಆಗುತ್ತೆ. ಬೆಳ್ಳಿ ಪಾತ್ರೆಗಳೆಲ್ಲ ಏನು ತೊಳೆಯೋದಕ್ಕೆ ನಮಗೆ ಕಷ್ಟ ಆಗಲ್ಲ, ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು, ತುಂಬ ನೀಟಾಗಿ ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ಎಲ್ಲ ಬೆಳ್ಳಿ ಸಾಮಾನುಗಳೆಲ್ಲ ಹಬ್ಬ ಹರಿದಿನಗಳಲ್ಲೆಲ್ಲ ಈ ಥರದ್ದೊಂದು ಇತ್ತು ಅಂತಂದರೆ ನಮಗೆ ಬೆಳ್ಳಿ ಸಾಮಾನು ತೊಳೆಯೋದಕ್ಕೆ ಕಷ್ಟನೇ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ವಿಗ್ರಹಗಳು ಕೂಡ ಎಷ್ಟು ನೀಟಾಗಿ ಚೆನ್ನಾಗಿ ಹೊಳಿತಾ ಇದ್ದಾವೆ ಅಂತ. ಶುಕ್ರವಾರ ದೇವ್ರ ಮನೆಯಲ್ಲಿ ನಾವು ಈ ಥರ ಎಲ್ಲ ವಿಗ್ರಹಗಳನ್ನು ತೊಳೆದುಬಿಟ್ಟು ಈ ಥರ ಪೂಜೆ ಮಾಡಿದ್ವಿ ಅಂದರೆ ಮನಸ್ಸಿಗೆ ಎಷ್ಟು ಖುಷಿ ಅನಿಸುತ್ತೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಮಗೂ ಕೂಡ ಮನಸ್ಸಿನಲ್ಲಿ ಒಂಥರ ಶಾಂತಿ, ಸಮಾಧಾನ, ನೆಮ್ಮದಿ ಅನ್ನೋದು ಇರುತ್ತೆ ಫ್ರೆಂಡ್ಸ್. ಆ ಕಾರಣದಿಂದ ಈ ಥರದ್ದೊಂದು ಲಿಕ್ವಿಡ್ನ ನೀವು ಕೂಡ ತಂದಿಟ್ಕೊಂಡ್ಬಿಟ್ಟು ನೀವು ಕೂಡ ಯೂಸ್ ಮಾಡಿ ಅಂತ ಹೇಳಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತು ನಾನು ಮಾಡಿರೋಂಥ ವಿಡಿಯೋ ನಿಜಕ್ಕೂ ನಿಮಗೆ ಉಪಯೋಗ ಇದೆ ಅಂತ ಅನಿಸಿದ್ರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ.